ಯುವನಿಧಿ KYC ಸ್ಟಾರ್ಟ್ ಆಗೈತಿ. ಯುವನಿಧಿ KYC ಸ್ಟಾರ್ಟ್ ಆಗೈತಿ. ಅದರಿಂದ ಯಾರಿಗೆ ಹಿಂದೆ ಉಳಿದಿರುವಂತ ಬಾಕಿ ಮೊತ್ತನ, ಆಮೇಲೆ 3,000 ರೂಪಾಯಿ ಹಿಂದೆ ಯಾರಿಗೆ ಇನ್ನು ತಕ ಬಂದಿರ್ಲಿಲ್ಲ, ಅವು ಈಗ ಜಮಾ ಆಗಕತ್ತಾವು. 3,000 ರೂಪಾಯಿ 3,000 ಕಂತು ವೈಸ ಜಮಾ ಆಗಕತ್ತಾವು. ಅದೇ ರೀತಿ ಯಾರಿಗೆ ಜಮಾ ಆಗಿಲ್ಲ, ನೀವು KYC ನ ಮಾಡ್ಕೋಬೇಕ್ರಿ. ಜಮಾ ಆದವರು KYC ಮಾಡ್ಕೋರಿ, ಜಮಾ ಆಗಲ್ದವ್ರು KYC ಮಾಡ್ಕೋರಿ. ಇದೇ ತಿಂಗಳ ಕೊನೆಯ ದಿನಾಂಕ ಆಗಿರ್ತೈತಿ. 25ನೇ ತಾರೀಕ ಕೊನೆಯ ದಿನಾಂಕ ಆಗಿರ್ತೈತಿ. KYC ನ ನೀವು ಕಡ್ಡಾಯವಾಗಿ ಮಾಡ್ಕೋಬೇಕ್ರಿ. ಇದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಏನಂತಂದ್ರ ಆಧಾರ್ ಕಾರ್ಡ್ ಬೇಕಾಗಿರ್ತೈತಿ. ಅಕಸ್ಮಾತ್ ಭಾಳ ದಿನ ಹಾಕಿರ್ಲಿಲ್ಲ ಅಂದ್ರ ನಿಮ್ಗ ಡಿಗ್ರಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಒಂದು ಬೇಕಾಗಿರ್ತೈತಿ. ಆ ಡಿಗ್ರಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಹತ್ತಿರದ ಯಾವುದೇ ಆನ್ಲೈನ್ ಸೆಂಟರ್ ಇದ್ವು ಅಂದ್ರ ಅಲ್ಲಿ ಹೋಗಿ ನೀವು KYC ನ ಕಡ್ಡಾಯವಾಗಿ ಮಾಡ್ಕೋರಿ. ಮತ್ತ ಮುಂದಿನ ಬರುವಂತ ಮೊತ್ತ ನಿಮಗ ಸರಳವಾಗಿ ಜಮಾ ಆಗ್ತಾ ಇರ್ತಾವ. ಇಷ್ಟ ಹೇಳಿ, ಅದೇ ರೀತಿ ಮುಂದಿನ ಇನ್ನೂ ಅಂತಹ ವಿಡಿಯೋಗಳಿಗಾಗಿ ಈ ಪೇಜ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ನು ಒತ್ತಿರಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ನಮಸ್ಕಾರ.